ಈ ಪ್ರಪಂಚದಲ್ಲಿ ಹಲವು ದೇವಾಲಯಗಳಿವೆ. ಆದರೆ ಕೆಲವು ದೇವಾಲಯಗಳು ಕೇವಲ ನಂಬಿಕೆಗಾಗಿ ಮಾತ್ರವಲ್ಲ, ಪವಾಡಗಳಿಗಾಗಿ ಜನರ ಮನಸ್ಸನ್ನು ಸೆಳೆಯುತ್ತದೆ. ಈ ಕಲಿಯುಗದಲ್ಲೂ ದೇವಿಯ ದರ್ಶನವಾದರೆ ಸಂತಾನ ಪ್ರಾಪ್ತಿಯಾಗುವುದು ಖಚಿತ. ಹಾಗೆ ಪ್ರತಿ ವರ್ಷ ಈ ದೇವಾಲಯದ ಸುತ್ತಲೇ ತನ್ನಿಂದ ತಾನೇ ಹುಟ್ಟುವ ಲಿಂಗಗಳ ಇಂದಿನ ರಹಸ್ಯವೇನು? ಇಂದಿನ ನಮ್ಮ ವಿಡಿಯೋ ಪವಾಡ, ಪ್ರಾಚೀನತೆ ಮತ್ತು ಶಕ್ತಿಪೀಠವಾದ ಕೋಟ ಅಮೃತೇಶ್ವರಿ ದೇವಾಲಯದ ಬಗ್ಗೆ ನೋಡೋಣ. ವೆಲ್ಕಮ್ ಟು ಸಣ್ಣ ಸುದ್ದಿ. ನಮ್ಮ ಕರಾವಳಿಯ ಹೃದಯ ಭಾಗವಾದ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟ ಎಂಬ ಗ್ರಾಮದಲ್ಲಿ ನೆಲೆಗೊಂಡಿರುತ್ತದೆ ಈ ದೇವಾಲಯ. ಈ ದೇವಸ್ಥಾನ ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಶ್ರೀ ಅಮೃತೇಶ್ವರಿ ತಾಯಿ ಇಲ್ಲಿ ನೆಲೆಗೊಂಡಿರುತ್ತಾಳೆ. ಹಾಗೆಯೇ ಈ ದೇವಾಲಯ ಹಲವು ಮಕ್ಕಳ ತಾಯಿ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿದೆ. ಈ ದೇವಾಲಯವು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ, ಇಲ್ಲಿ ದೇವಿಯನ್ನು ನಂಬಿ ಬರುವ ಭಕ್ತರ ಮೊರೆಯನ್ನು ದೇವಿ ಈಡೇರಿಸುತ್ತಾಳೆ. ಇದು ನಮ್ಮ ಕರ್ನಾಟಕದ ಶಕ್ತಿಪೀಠಗಳಲ್ಲಿ ಒಂದಂತ ಪರಿಗಣಿಸಲಾಗುತ್ತೆ. ಮದುವೆಯಾಗಿ ಎಷ್ಟೋ ವರ್ಷ ಕಳೆದರೂ ಸಂತಾನ ಭಾಗ್ಯ ಇಲ್ಲದಿರುವವರು ಈ ಸ್ಥಳಕ್ಕೆ ಬಂದು ದೇವಿಯಲ್ಲಿ ಹರಕೆ ಹೊತ್ತಲ್ಲಿ ವರ್ಷಗಳಲ್ಲಿ ದೇವಿಯ ಕೃಪೆಯಿಂದ ಸಂತಾನ ಭಾಗ್ಯ ಬರುತ್ತೆ. ಮತ್ತು ಈ ದೇವಸ್ಥಾನದ ಪವಾಡವನ್ನು ನೋಡೋಕೋದ್ರೆ ಇಲ್ಲಿ ಪ್ರತಿ ವರ್ಷವೂ ಒಂದೊಂದು ಹೊಸ ಶಿವಲಿಂಗ ಉದ್ಭವವಾಗುತ್ತೆ. ಹಾಗೆ ಈ ದೇವಾಲಯದ ಸುತ್ತ ಉದ್ಭವವಾದ ಶಿವಲಿಂಗ ಪ್ರತಿದಿನವೂ ಬೆಳೆಯುತ್ತೇ ಇರುತ್ತೆ. ಮತ್ತು ವಿಶೇಷ ಏನಂದರೆ, ಇಲ್ಲಿ ಉದ್ಭವವಾದ ಶಿವಲಿಂಗ ಒಟ್ಟು ಎಷ್ಟು ಲಿಂಗಗಳಿದೆ ಅಂತ ಎಣಿಸೋಕೆ ಹೋದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರದ ಅಂಕಿಅಂಶ ಸಿಗುತ್ತೆ. ಸಂತಾನ ಭಾಗ್ಯಕ್ಕಾಗಿ ಇಲ್ಲಿ ಬರುವ ಭಕ್ತರು ಈ ಉದ್ಭವ ಲಿಂಗಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಲಿಂಗಕ್ಕೆ ಲೇಪಿಸುವುದರಿಂದ ಸಂತಾನದ ಭಾಗ್ಯ ಕರುಣೆಯಾಗುತ್ತೆ. ಇಲ್ಲಿನ ವಿಶೇಷ ಹರಕೆ ಏನಂದರೆ ಬೆಳಕಿನ ಸೇವೆ, ಅಂದರೆ ಯಕ್ಷಗಾನ. ಭಕ್ತರ ಹರಕೆಯಂತೆ ಸಂತಾನ ಭಾಗ್ಯ ಆದ ಮೇಲೆ ಹರಕೆ ತೀರಿಸಲು ಯಕ್ಷಗಾನ ಸೇವೆಯನ್ನು ನೀಡ್ತಾರೆ. ಅಷ್ಟೇ ಅಲ್ಲದೆ ಪ್ರತಿ ಸಂಕ್ರಮಣದಂದು ಇಲ್ಲಿ ಹುರುಳಿ ಸೇವೆಯನ್ನು ಕೊಡುವುದರಿಂದ ಮಾಟಮಂತ್ರ, ಗ್ರಾಚಾರ ಮತ್ತು ಚರ್ಮರೋಗ ನಿವಾರಣೆ ಆಗುತ್ತೆ. ಹಾಗೆ ಇಲ್ಲಿ ಪ್ರತಿ ವರ್ಷ ಉದ್ಭವವಾಗುವ ಈ ಲಿಂಗದ ಹಿಂದಿನ ರಹಸ್ಯವೇನಂತ ನೋಡೋಕೋದ್ರೆ, ಈ ದೇವಸ್ಥಾನದ ಸ್ಥಳ ಪುರಾಣ ಬಂದು ರಾಮಾಯಣ ಕಾಲಕ್ಕೆ ಹೋಗುತ್ತೆ. ರಾಮಾಯಣ ಕಾಲದಲ್ಲಿ ರಾವಣನ ಬಂಧುವಾದ ಗರಸುರನು ಮತ್ತೆ ಅವನ ಪತ್ನಿ ಕುಂಭಮುಖಿ ಹಾಗೆ ಅವನ ತಂಗಿ ಶೂರ್ಪನಖಿ ಇದೇ ದಂಡಕಾರಣ್ಯ ಸ್ಥಳದಲ್ಲಿ ವಾಸಿಸ್ತಾ ಇರ್ತಾರೆ. ಈ ಗರಸುರನು ಒಬ್ಬ ಅಸುರನಾದರೂ ದೇವರು ಮತ್ತು ಧರ್ಮಕ್ಕೆ ನಿಷ್ಠಾವಂತನಾಗಿರ್ತಾನೆ. ಒಂದು ದಿನ ಇವನ ಪತ್ನಿ ಕುಂಭಮುಖಿ ಹಾಗೆ ಶೂರ್ಪನಖಿಯು ಈ ಕಾಡಿನಲ್ಲಿ ವಿಹಾರಕ್ಕೆಂದು ತೆರಳುತ್ತಾರೆ. ಹೀಗೆ ಹೋಗುವಾಗ ಅದೇ ದಾರಿಯಲ್ಲಿ ಏಕಮುಖವೆಂಬ ಮಹರ್ಷಿಯ ವಿಧವೆ ಪತ್ನಿಯಾದ ಅತಿಪ್ರಭೆ ಎಂಬುವಳು ತನ್ನ ಮಗನಾದ ಭವಸುತನೊಂದಿಗೆ ತೀರ್ಥಯಾತ್ರೆಗೆಂದು ಅದೇ ದಾರಿಯಲ್ಲಿ ಸಂಚರಿಸುತ್ತಾ ಇದ್ದರು. ಈ ಸುರದ್ರೂಪಿ ರೂಪವಂತನಾದ ಭವಸುತನ ರೂಪಕ್ಕೆ ಮನಸೋತ ಶೂರ್ಪನಖಿಯು ಇವನನ್ನು ಮದುವೆಯಾಗುವಂತೆ ಪೀಡಿಸುತ್ತಾಳೆ. ಆದರೆ ಈ ಭವಸುತನು ನಿರಾಕರಿಸುತ್ತಾನೆ. ಇದರಿಂದ ಕೋಪಗೊಂಡ ಶೂರ್ಪನಖಿ ತನ್ನ ರಾಕ್ಷಸ ರೂಪವನ್ನು ತಾಳಿ ಈ ಭವಸುತನನ್ನು ಕೊಲ್ಲುತ್ತಾಳೆ. ತನ್ನ ಮಗ ಸತ್ತು ಬಿದ್ದುದನ್ನು ನೋಡಿ ಅತಿಪ್ರಭೆಯು ಇದನ್ನು ಕುಂಭಮುಖಿಯೇ ಮಾಡಿದ್ದಾಳೆಂದು ತಪ್ಪು ತಿಳಿದು ಕುಂಭಮುಖಿಗೆ ನಿನಗೆ ಮಕ್ಕಳಾಗದಿರಲಿ ಅಂತ ಶಾಪವನ್ನು ಕೊಡುತ್ತಾಳೆ. ನಂತರ ಅತಿಪ್ರಭೆಗೆ ಮನವರಿಕೆ ಆದ ಮೇಲೆ ಈ ಶೂರ್ಪನಖಿಗೆ ನೀನು ಮುಂದೆ ಯಾರ ಜೊತೆಗೆ ವ್ಯಾಮೋಹಕ್ಕೆ ಒಳಗಾಗುತ್ತೆಯೋ ಅವನಿಂದಲೇ ನಿನ್ನ ಸಾವು ಎಂದು ಶಾಪ ನೀಡಿ ಅಲ್ಲೇ ಹರಿಯುತ್ತಿದ್ದ ಪ್ರಪಾತಕ್ಕೆ ಜಿಗಿದು ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಇದಾದ ನಂತರ ಶಾಪಗ್ರಸ್ತೆಯಾದ ಕುಂಭಮುಖಿಯು ನಡೆದ ಎಲ್ಲ ಘಟನೆಯನ್ನು ತನ್ನ ಪತಿ ಗರಸುರನಿಗೆ ಹೇಳುತ್ತಾಳೆ. ಈ ಶಾಪದ ನಿವಾರಣೆಗಾಗಿ ಗರಸುರನು ಅಸುರರ ಗುರುವಾದ ಶೋಕಾಚಾರ್ಯರ ಬಳಿ ಹೋಗಿ ಹೇಳುತ್ತಾನೆ. ಅವರು ಗರಸುರನಿಗೆ ಶಂಖಪುರ ಎಂಬಲ್ಲಿ ಒಂದು ಲಿಂಗವನ್ನು ನಿರ್ಮಿಸಿ ಪೂಜಿಸಲು ಹಾಗೆ ಪತ್ನಿಯಾದ ಕುಂಭಮುಖಿಯು ದೇವಿಯನ್ನು ಸ್ಥಾಪಿಸಿ ಪೂಜಿಸಲು ತಿಳಿಸುತ್ತಾರೆ.
ಇದೇ ಲಿಂಗದ ಪಕ್ಕದಲ್ಲಿ ಕುಂಭಮುಖಿಯು ದೇವಿಯನ್ನು ಸ್ಥಾಪಿಸಿ ಪೂಜಿಸುತ್ತಿರುವಾಗ ಇವಳ ಭಕ್ತಿಗೆ ಮೆಚ್ಚಿ ದೇವಿಯು ಪ್ರತ್ಯಕ್ಷವಾಗುತ್ತಾಳೆ. ನಿನಗೆ ಏನು ವರ ಬೇಕೆಂದು ಕೇಳಿದಾಗ ಈ ಕುಂಭಮುಖಿಯು ತನ್ನ ಬೇಡಿಕೆಯನ್ನು ಮರೆತು ಲಿಂಗದ ಮೇಲಿನ ವ್ಯಾಮೋಹದಿಂದ ನಿನಗೆ ಲಿಂಗದಂತೆ ಮಕ್ಕಳನ್ನು ಕರುಣಿಸು ಎಂದು ಬೇಡುತ್ತಾಳೆ. ಈ ವರ ನೀಡಿದ್ದರಿಂದಲೇ ದೇವಿಯು ಹಲವು ಮಕ್ಕಳ ತಾಯಿಯಾಗಿ ಈ ಕೋಟ ಗ್ರಾಮದಲ್ಲಿ ನೆಲೆಸುತ್ತಾಳೆ. ಹಾಗೆ ಪ್ರತಿ ವರ್ಷವೂ ಮಕ್ಕಳಂತ ಲಿಂಗವು ಉದ್ಭವಿಸುತ್ತದೆ. ಇಂದಿಗೂ ಕೂಡ ಇಲ್ಲಿ ದೇಶದ ವಿವಿಧ ಭಾಗದಿಂದ ಹಾಗೆ ಹೊರದೇಶದಿಂದ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಬಂದ ದೇವರಲ್ಲಿ ಸಂತಾನ ಭಾಗ್ಯ ಕೋರಿ ಹಾಗೆ ಬಹುಬೇಗನೆ ಅವರಿಗೆ ಸಂತಾನ ಭಾಗ್ಯ ಕರುಣಿಸಿದ ಮಹಿಮೆ ಈ ಕ್ಷೇತ್ರದ್ದು. ಕೋಟ ಅಮೃತೇಶ್ವರಿ ದೇವಾಲಯ ಇದು ಕೇವಲ ಒಂದು ಸ್ಥಳವಲ್ಲ, ಇದು ಸಾವಿರಾರು ಜನರ ನಂಬಿಕೆಗೆ ರೂಪ ನೀಡಿರುವ ಮಾತೃತ್ವದ ರೂಪವಾದ ದೇವಿಯ ಪವಿತ್ರ ನೆಲೆ. ಇಲ್ಲಿ ದೇವಿಯನ್ನು ಪ್ರಾರ್ಥಿಸುವವರು, ತಾಳ್ಮೆಯಿಂದ ಹರಿಕೆ ಸಲ್ಲಿಸುವವರು, ಸಂತಾನ ಪ್ರಾಪ್ತಿಯ ಅನುಭವಗಳನ್ನು ಹಂಚಿಕೊಂಡವರು ಸಾವಿರಾರು. ಇದೊಂದು ನಂಬಿಕೆಯ ಪವಾಡ, ಶಾಸ್ತ್ರವಲ್ಲವಾದರೂ ಶ್ರದ್ಧೆಯಿಂದ ಸತ್ಯವಾದ ಅನುಭವ. ಹೀಗಾಗಿ ನೀವು ನಂಬಿಕೆಯಿಂದ ಈ ಪವಾಡವನ್ನು ಅನುಭವಿಸಲು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ